ಈ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕತೆ, ಈ ಪಾವನತೆ ಆಕಸ್ಮಿಕವಲ್ಲ, ಅದು ನಾವು ಮಾಡುವ ಆಯ್ಕೆ. ಸ್ಪಿರಿಚುವಾಲಿಟಿ ಆರ್ ಹೋಲಿನೆಸ್ is not accidental but is intentional. ಯಾರು ನಾವು ನೋಡುವ ಎಲ್ಲಾ ಸಂತರು, ಅನೇಕ ಸಂತರನ್ನ ನಾವು ನೋಡುತ್ತೇವೆ. ಕೆಲವೊಬ್ಬ ಸಂತರು ನಮ್ಮ ಹೃದಯಕ್ಕೆ ಬಹಳ ಆಪ್ತರು. ಖಂಡಿತವಾಗಿಯೂ ನಮ್ಮ ಹೃದಯಕ್ಕೆ ಸಂತ ಅಂತೋಣಿಯವರು ಎಷ್ಟು ಆಪ್ತರು, ಮಾತೆ ಮರಿಯಮ್ಮನವರು ಎಷ್ಟು ಆಪ್ತರು. ಆ ಸಂತರುಗಳ ಹೆಸರುಗಳನ್ನು ಕೇಳಿಸ್ಕೊಂಡ್ರೆ ನಮಗೆ ಖುಷಿ. ಈ ಯಾವ ಸಂತರು ಆಕಸ್ಮಿಕವಾಗಿ ಸಂತರಾಗಲಿಲ್ಲ. ದೇ ಡಿಡ್ ನಾಟ್ ಬಿಕಮ್ ಸೇಂಟ್ಸ್ ಬೈ ಆಕ್ಸಿಡೆಂಟ್, ಬಟ್ ಬಿಕಾಸ್ ಆಫ್ ದ ಚಾಯ್ಸಸ್ ದಟ್ ದೇ ಮೇಡ್. ಪಾವನತೆಯ ಜೀವನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 6ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಇಂದಿನ 2ನೆಯ ವಾಚನದಲ್ಲಿ ಸಂತ ಪೌಲರು ಒಂದು ಜ್ಞಾನದ ಬಗ್ಗೆ ಮಾತನಾಡುತ್ತಾರೆ. ಇದು ನಾಶವಾಗುವ ಜ್ಞಾನವಲ್ಲ, ಪರಿಣಿತರ ಪಂಡಿತರ ಜ್ಞಾನವಲ್ಲ, ದೇವರ ಜ್ಞಾನ, ದೇವರ ನಿಗೂಢ ಜ್ಞಾನ ಎಂದು ಹೇಳುತ್ತಾರೆ. ಈ ಜ್ಞಾನವನ್ನೇ ಪ್ರಭು ಯೇಸು ಕ್ರಿಸ್ತರು ಯಾರು ತೆರೆದ ಮನಸ್ಸಿನಿಂದ ಅವರ ವಾಕ್ಯವನ್ನು ಆಲಿಸುತ್ತಾರೋ ಅವರಿಗೆ ನೀಡುತ್ತಾರೆ. ಬೇರೆ ಯಾರಿಗೂ ಈ ಜ್ಞಾನ ದೊರಕುವುದಿಲ್ಲ. No one can gain this wisdom of God unless we are open to the word of God. ಈ ಬಲಿಯಲ್ಲಿ ನಾವು ನಮ್ಮ ಹೃದಯವನ್ನ ತೆರೆದು ನಮ್ಮ ಪೂರ್ಣ ಮನಸ್ಸಿನಿಂದ ಆಸಕ್ತಿ ವಹಿಸಿ ದೇವರ ವಾಕ್ಯವನ್ನು ಆಲಿಸುವಾಗ ಈ ಜ್ಞಾನ ಖಂಡಿತವಾಗಿಯೂ ನಮ್ಮದಾಗುತ್ತದೆ. ಆ ಜ್ಞಾನ ನಮ್ಮನ್ನ ಮುನ್ನಡೆಸುತ್ತದೆ, ಕಾಪಾಡುತ್ತದೆ, ನಮಗೆ ದೀಪವಾಗಿರುತ್ತದೆ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಆಚರಿಸುವಂತೆ ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ಪ್ರಭು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿ. ಸಿರಾಕನ ಗ್ರಂಥದಿಂದ ವಾಚನ. ನೀನು ಇಚ್ಛಿಸಿದೆಯಾದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆವೆ. ಹೀಗೆ ನಂಬಿಗಸ್ತನಾಗಿ ದೇವರ ಚಿತ್ತಾನುಸಾರ ಬಾಳುವೆ. ನಿನ್ನ ಮುಂದೆ ಇಟ್ಟಿರುವರು ಬೆಂಕಿಯನ್ನು ಹಾಗೂ ನೀರನ್ನು. ನೀನು ಆಯ್ದುಕೊಳ್ಳಬಹುದು ನಿನಗೆ ಬೇಕಾದುದನ್ನು. ಜೀವನ್ಮರಣಗಳು ಇರಿಸಲಾಗಿವೆ ಮನುಷ್ಯನ ಎದುರಿನಲ್ಲೇ. ಅವನು ಇಷ್ಟಪಟ್ಟದ್ದನ್ನು ಕೊಡಲಾಗುವುದು ಅವನಿಗೆ. ಏಕೆಂದರೆ ದೇವರ ಜ್ಞಾನ ಅಪರಿಮಿತ, ಆತ ಅಪೂರ್ವ ಬಲವಂತ, ಎಲ್ಲವನ್ನು
ವೀಕ್ಷಿಸುವಂತವ. ದೇವರಿಗೆ ಭಯಪಡುವವರ ಮೇಲಿದೆ ಆತನ ಕೃಪಾ ಕಟಾಕ್ಷ. ಮನುಷ್ಯನು ಮಾಡುವ ಪ್ರತಿಯೊಂದು ಆತನಿಗೆ ವ್ಯಕ್ತ. ದುರುಳನಾಗೆಂದು ದೇವರು ಯಾರಿಗೂ ಆಜ್ಞಾಪಿಸಿಲ್ಲ. ಪಾಪ ಮಾಡಲು ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ದೋಷರಹಿತ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು. ಮನಪೂರ್ವಕವಾಗಿ ಆತನನ್ನು ಅರಸುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಿನ್ನ ನೇಮಗಳನ್ನು ಪ್ರಭು ನೀನೇ ವ್ಯಕ್ತಪಡಿಸಿರುವೆಯಯ್ಯ. ಜಾಗರೂಕತೆಯಿಂದ ಪಾಲಿಸಬೇಕೆಂದು ನೀನೇ ವಿಧಿಸಿರುವೆಯಯ್ಯ. ನಿನ್ನ ನಿಬಂಧನೆಗಳ ಪಾಲನೆಯಲ್ಲಿ ಸ್ಥಿರತೆ ಇದ್ದರೆ ಒಳಿತು ನನ್ನ ಮನದಲ್ಲಿ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಿನ್ನ ನುಡಿಯ ಕೇಳಿ ಬಾಳುವಂತೆ ತೋರು ದಾಸನನಗೆ ಪ್ರಸನ್ನತೆ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಾನು ಪರಿಣಿತರೊಂದಿಗೆ ಜ್ಞಾನವನ್ನೇ ಕುರಿತು ಮಾತನಾಡುತ್ತೇನೆ. ಆದರೆ ಇದು ಇಹಲೋಕದ ಜ್ಞಾನವಲ್ಲ, ಅಳಿದು ಹೋಗುವಂಥ ಅಧಿಪತಿಗಳ ಜ್ಞಾನವೂ ಅಲ್ಲ. ನಾನು ಸಾರುವ ಜ್ಞಾನ ದೇವರ ನಿಗೂಢ ಜ್ಞಾನ, ಮಾನವರಿಗೆ ಮುಚ್ಚಿಟ್ಟ ಜ್ಞಾನ. ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ ಲೋಕದ ಉತ್ಪತ್ತಿಗೆ ಮೊದಲೇ ದೇವರು ನಿಯೋಜಿಸಿದ ಜ್ಞಾನ. ಲೋಕಾಧಿಪತಿಗಳಾರಿಗೂ ಇದರ ಅರಿವಿಲ್ಲ. ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬೆಗೇರಿಸುತ್ತಿರಲಿಲ್ಲ. ಪವಿತ್ರ ಗ್ರಂಥಗಳಲ್ಲಿ ಹೇಳಿರುವಂತೆ, ಕಣ್ಣಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಮನುಷ್ಯ ಕಲ್ಪನೆಗೂ ಎಟುಕಲಿಲ್ಲ. ಅಂಥ ಅತಿಶಯಗಳನ್ನು ಸಜ್ಜುಗೊಳಿಸಿರುವವನು ತನ್ನನ್ನೊಲಿದವರಿಗೆ ಪರಮದೇವನು. ನಮಗಾದರೂ ದೇವರು ಪವಿತ್ರಾತ್ಮರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ. ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, alleluia. Alleluia, alleluia. Alleluia, alleluia. Alleluia, alleluia. Alleluia, alleluia. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದುವನು ಚಿರಕಾಲ ಬಾಳುತ್ತಾನೆ. Alleluia, Alleluia. Alleluia, alleluia. Alleluia, alleluia. Alleluia, alleluia. Alleluia, alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು:
ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುವುದು ನಿಶ್ಚಯ. ನರಹತ್ಯೆ ಮಾಡಬೇಡ, ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ, ಕೇಳಿ. ತನ್ನ ಸಹೋದರನ ಹಾಗೂ ಅಥವಾ ಸಹೋದರಿಯ ಮೇಲೆ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು. ತನ್ನ ಸಹೋದರನನ್ನು ಅಥವಾ ಸಹೋದರನನ್ನು ತುಚ್ಛೀಕರಿಸುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು. ವ್ಯಭಿಚಾರ ಮಾಡಕೂಡದು ಎಂಬ ನಿಯಮವನ್ನು ನೀವು ಕೇಳಿದ್ದೀರಿ. ಆದರೆ ನಾನು ಹೇಳುತ್ತೇನೆ, ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿದ್ದಾನೆಂದು ನಿಮಗೆ ಹೇಳುತ್ತೇನೆ. ಸುಳ್ಳಾಣೆ ಇಡಬೇಡ. ದೇವರಿಗೆ ಆಣೆಯಿಟ್ಟು ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳಲೇಬೇಕು ಎಂದು ನೀವು ಪೂರ್ವಿಕರಿಗೆ ಹೇಳಿದ್ದನ್ನು ಕೇಳಿದ್ದೀರಿ. ನಾನು ಈಗ ನಿಮಗೆ ಹೇಳುವುದನ್ನು ಕೇಳಿ. ನೀವು ಆಣೆ ಇಡಲೇಬೇಡಿರಿ. ಆಕಾಶದ ಮೇಲೆ ಆಣೆ ಇಡಬೇಡಿ, ಅದು ದೇವರ ಸಿಂಹಾಸನ. ಹೌದಾದರೆ ಹೌದೆನ್ನಿ, ಅಲ್ಲವಾದರೆ ಅಲ್ಲವೆನ್ನಿ. ಇದಕ್ಕಿಂತ ಮಿಗಿಲಾದದ್ದು ಪಿಶಾಚಿಯಿಂದ ಪ್ರೇರಿತವಾದದ್ದು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ತಪಸ್ಸು ಕಾಲದ ಈ ಪುಣ್ಯ ಸಮಯದ ಹತ್ತಿರವಿದ್ದೇವೆ. ಬರುವ ವಾರ ಈ ಅತಿ ಪರಿಶುದ್ಧ ಕಾಲವನ್ನು ನಮ್ಮ ಕ್ರೈಸ್ತಿಯ ಪಯಣದಲ್ಲಿ ನಾವು ಪ್ರಾರಂಭಿಸಲಿದ್ದೇವೆ. ಮತ್ತೊಂದು ಅವಕಾಶ, ಮತ್ತೊಂದು ವರ್ಷ ನಾವು ಪ್ರಭು ಯೇಸು ಕ್ರಿಸ್ತರ ದಾರಿಯಲ್ಲಿ ನಮ್ಮನ್ನು ಬೆಳೆಸಿಕೊಳ್ಳಲು, ಬಲಪಡಿಸಿಕೊಳ್ಳಲು, ಫಲಪ್ರದವಾಗಲು. ಇಂದಿನ ವಾಚನಗಳು ನಮಗೆ ಈ ತಪಸ್ಸು ಕಾಲಕ್ಕೆ ನಮ್ಮನ್ನೇ ತಯಾರಿಸುತ್ತದೆ. ಮುಖ್ಯವಾಗಿ ಇಂದಿನ ಈ 3 ವಾಚನಗಳ ಮುಖಾಂತರ ಸರ್ವೇಶ್ವರ ಹೇಗೆ ನಾವು ನಮ್ಮನ್ನು ತಯಾರಿಸಿಕೊಳ್ಳಬಹುದು, ಹೇಗೆ ನಮ್ಮ ಜೀವನ ಪಾವನವಾಗಿ ಅದು ಆಶೀರ್ವಾದವಾಗುತ್ತದೆ, ಆ ಆಶೀರ್ವಾದದ ಜೀವನ ನಾವು ಮಾಡುವ ಆಯ್ಕೆ ಮೇಲೆ ಆಧಾರವಾಗಿದೆ. ಪ್ರಭು ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಕಟ್ಟಳೆಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ಸಂಕ್ಷಿಪ್ತ ಶುಭ ಸಂದೇಶವನ್ನು ಆಯ್ದುಕೊಂಡೆ. ದೀರ್ಘವಾಗಿ ನಾವು ಓದುವಾಗ ಪ್ರಭು ಯೇಸು ಕ್ರಿಸ್ತರು ಪ್ರತಿಯೊಂದು ಕಟ್ಟಳೆಯನ್ನ ವಿವರಿಸುತ್ತಲೇ ಬರುತ್ತಾರೆ. ಕೊಲೆ ಮಾಡಬೇಡ ಎಂದು ನೀವು ಕೇಳಿಸಿಕೊಂಡಿದ್ದೀರಿ, ವ್ಯಭಿಚಾರ ಮಾಡಬೇಡ ಎಂದು ಕೇಳಿಸಿಕೊಂಡಿದ್ದೀರಿ, ಸುಳ್ಳು ಸಾಕ್ಷಿ ಹೇಳಬೇಡಿ ಎಂದು ಕೇಳಿಸಿಕೊಂಡಿದ್ದೀರಿ. ನಾನು ನಿಮಗೆ ಹೇಳುತ್ತೇನೆ ಕೇಳಿ. ಪ್ರತಿಯೊಂದು ಆಜ್ಞೆಗೂ ಅವರು ಹೊಸ ವಿವರಣೆಯನ್ನ, ಅವರ ಹೃದಯವನ್ನ ಅವರು ನಮಗೆ ತೆರೆಯುತ್ತಿದ್ದಾರೆ. ಈ ಆಜ್ಞೆಗಳ ಹಿಂದೆ ದೇವರ ಚಿತ್ತ ಏನಾಗಿದೆ, ದೇವರ ಹೃದಯ ಏನಾಗಿದೆ? ಹಾಗಾದರೆ ಆಜ್ಞೆಗಳು ದೇವರು ನಮ್ಮ ಮೇಲೆ ಏರುವ ನಿಷೇಧಗಳಲ್ಲ, ಬದಲಾಗಿ ದೇವರ ಹೃದಯವನ್ನು ನಮಗೆ ತೆರೆಯುವ ಸನ್ನಿವೇಶವಾಗಿದೆ. ಕಮಾಂಡ್ಮೆಂಟ್ಸ್ are not God's restrictions but revelation of his heart. They are not restrictions but revelation. ದೇವರು ಈ ಆಜ್ಞೆಗಳ ಮೂಲಕ ನಮ್ಮ ಮೇಲೆ ನಿಷೇಧವನ್ನು ಏರುತ್ತಿಲ್ಲ, ಕಡ್ಡಾಯ ಮಾಡುತ್ತಿಲ್ಲ, ನೀನು ಇದನ್ನು ಮಾಡಲೇಬೇಕು, ನಡೆದುಕೊಳ್ಳಲೇಬೇಕು. ಇಲ್ಲ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಕೇಳಿಸಿಕೊಂಡೆವು, ಸರ್ವೇಶ್ವರ ನಮಗೆ ಹೇಳುತ್ತಾರೆ, ನಾನು ನಿಮ್ಮ ಮುಂದೆ ಬೆಂಕಿಯನ್ನ, ನೀರನ್ನ ಇಟ್ಟಿದ್ದೇನೆ, ನೀವು ಆಯ್ದುಕೊಳ್ಳಿ. ಕಡ್ಡಾಯ ಮಾಡುತ್ತಿಲ್ಲ.
ನೀವು ಇದನ್ನೇ ಮಾಡಬೇಕು. ನಾನು ಹೇಳುತ್ತೇನೆ, ಅವರ ಆಜ್ಞೆಗಳು ನಮಗೆ ದಾರಿ ತೋರಿಸುತ್ತದೆ, ನಮಗೆ ದೀಪವಾಗಿದೆ. Your words are lamp to my feet. ದೇವರ ವಾಕ್ಯ ನಮ್ಮ ದಾರಿಗೆ ದೀಪವಾಗಿದೆ, ಜ್ಯೋತಿಯಾಗಿದೆ ಅಷ್ಟೇ. ನಮ್ಮನ್ನು ನಿಷೇಧಪಡಿಸಲು, ಕಡ್ಡಾಯಪಡಿಸಲು ಅಲ್ಲ. ಯಾವುದನ್ನ ಆಯ್ದುಕೊಳ್ಳಬೇಕು, ಯಾವುದನ್ನ ಬಿಡಬೇಕು, ಆ ಸ್ವಾತಂತ್ರ್ಯವನ್ನ ದೇವರು ನಮಗೆ ಬಿಟ್ಟಿದ್ದಾರೆ. ನಾನು ನಿಮ್ಮ ಮುಂದೆ ನೀರನ್ನ, ಬೆಂಕಿಯನ್ನ ಇಡುತ್ತೇನೆ, ನೀವು ಆಯ್ದುಕೊಳ್ಳಿ. ನಾನು ನಿಮ್ಮ ಮುಂದೆ ಜೀವವನ್ನ, ಸಾವನ್ನ ಇಡುತ್ತೇನೆ, ನೀವು ಆಯ್ದುಕೊಳ್ಳಿ. ಈ ಎರಡು ವಾಚನಗಳು, ಮೊದಲನೇ ವಾಚನ ಮತ್ತು ಶುಭ ಸಂದೇಶ, ನಮಗೆ ದೇವರ ಆಜ್ಞೆಗಳ ಬಗ್ಗೆ ಮಾತನಾಡುತ್ತದೆ. ಇಂದಿನ ಮೊದಲನೆಯ ವಾಚನ ಪ್ರಾರಂಭವಾಗುವುದೇ ದೇವರ ಆಜ್ಞೆಗಳನ್ನು ಕುರಿತೆ. ನೀನು ಇಚ್ಛಿಸದೆಯಾದರೆ ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆಯುವೆ. ಇಂದಿನ ಮೊದಲನೆಯ ವಾಚನ ಪ್ರಾರಂಭವಾಗುವುದೇ ದೇವರ ಆಜ್ಞೆಗಳ ಬಗ್ಗೆ ಮಾತನಾಡುತ್ತಾ, ಆ ಆಜ್ಞೆಗಳನ್ನೇ ದೇವರು ಶುಭ ಸಂದೇಶದಲ್ಲಿ ವಿವರಿಸುತ್ತಾರೆ. ಪ್ರತಿಯೊಂದು ಆಜ್ಞೆಗಳ ಹಿಂದೆ ಅವರ ಹೃದಯದ ಭಾವನೆ ಏನಾಗಿದೆ? Behind every commandment, what is the revelation of God's love? They are not restrictions, but revelations. ನಾವು ಪ್ರತಿ ಬಾರಿ ದೇವರ ಆಜ್ಞೆಗಳನ್ನ ನೋಡುವಾಗ ಅದನ್ನ ನಮ್ಮ ಮೇಲೆ ಏನೋ ಒಂದು ದೇವರು ಹೇರುವ ನಿಷೇಧವಂತೆ ನೋಡುತ್ತೇವೆ. ಇದನ್ನ ಮಾಡಬೇಡ, ಅದನ್ನ ಮಾಡಬೇಡ. ಮಾಡಲು ಮಾಡದಿರಲು ಸ್ವಾತಂತ್ರ್ಯವನ್ನ ನಮಗೆ ಕೊಟ್ಟಿದ್ದಾರೆ. ಅವರು ಹೇಳುತ್ತಿದ್ದಾರೆ ಅಷ್ಟೇ. ದೇವರು ಎಂದಿಗೂ ನಮ್ಮ ಸ್ವಾತಂತ್ರ್ಯವನ್ನ ನಮ್ಮಿಂದ ಕಸಿದುಕೊಂಡವರೇ ಅಲ್ಲ. ಅವರಿಗೆ ನಾವು ವಿರೋಧವಾಗಿ ಹೋಗುವಾಗಲೂ ನಮಗೆ ದಾರಿ ತೋರಿಸುತ್ತಾರೆ. ಈ ದಾರಿಯಲ್ಲಿ ಹೋಗು, ಇದನ್ನು ಮಾಡು. ಎಷ್ಟು ಬಾರಿ ನಮಗೆ ತಿಳಿದಿದ್ದು ನಾವು ದೇವರಿಗೆ ವಿರೋಧವಾದದ್ದನ್ನ ಮಾಡಿದ್ದೇವೆ. ಅದು ನಮ್ಮ ಸ್ವಾತಂತ್ರ್ಯ. ನಿಮ್ಮ ಮುಂದೆ ನಾನು ನೀರನ್ನ ಇಟ್ಟಿದ್ದೇನೆ, ಬೆಂಕಿಯನ್ನ ಇಟ್ಟಿದ್ದೇನೆ. ಎಷ್ಟು ಬಾರಿ ನಾವು ಬೆಂಕಿಯನ್ನ ಆಯ್ದುಕೊಂಡಿದ್ದೇವೆ? ಎಷ್ಟು ಬಾರಿ ಜೀವವನ್ನ ಬಿಟ್ಟು ಮರಣದ ಕಾರ್ಯಗಳನ್ನ ಆಯ್ದುಕೊಂಡಿದ್ದೇವೆ? ದೇವರ ಆಜ್ಞೆಗಳು ನಮ್ಮನ್ನ ಕಡ್ಡಾಯಪಡಿಸುತ್ತಿಲ್ಲ, ನಿಷೇಧ ಮಾಡುತ್ತಿಲ್ಲ, ದಾರಿ ತೋರಿಸುತ್ತದೆ. ಅವರ ಹೃದಯವನ್ನ ನಮಗೆ ಸಾರಿ ಹೇಳುತ್ತದೆ. ಇದು ದೇವರ ಹೃದಯ. ಆ ಹೃದಯವನ್ನೇ, ಆ ಪ್ರೀತಿಯನ್ನೇ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ವಿವರಿಸುತ್ತಾರೆ. ಎರಡನೆಯದಾಗಿ, ದೇವರು ನಮಗೆ ನೀಡುವ ಸಂದೇಶ ಶುಭ ಸಂದೇಶದಲ್ಲಿ ಮತ್ತು ಮೊದಲನೆಯ ವಾಚನದಲ್ಲಿ ಈ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕತೆ, ಈ ಪಾವನತೆ ಆಕಸ್ಮಿಕವಲ್ಲ, ಅದು ನಾವು ಮಾಡುವ ಆಯ್ಕೆ. ಸ್ಪಿರಿಚುವಾಲಿಟಿ ಆರ್ ಹೋಲಿನೆಸ್ ಇಸ್ ನಾಟ್ ಆಕ್ಸಿಡೆಂಟಲ್ ಬಟ್ ಇಸ್ ಇಂಟೆನ್ಷನಲ್. ಯಾರು ನಾವು ನೋಡುವ ಎಲ್ಲಾ ಸಂತರು, ಅನೇಕ ಸಂತರನ್ನ ನಾವು ನೋಡುತ್ತೇವೆ. ಕೆಲವೊಬ್ಬ ಸಂತರು ನಮ್ಮ ಹೃದಯಕ್ಕೆ ಬಹಳ ಆಪ್ತರು. ಖಂಡಿತವಾಗಿಯೂ ನಮ್ಮ ಹೃದಯಕ್ಕೆ ಸಂತ ಅಂತೋಣಿಯವರು ಎಷ್ಟು ಆಪ್ತರು, ಮಾತೆ ಮರಿಯಮ್ಮನವರು ಎಷ್ಟು ಆಪ್ತರು. ಆ ಸಂತರುಗಳ ಹೆಸರುಗಳನ್ನು ಕೇಳಿಸ್ಕೊಂಡ್ರೆ ನಮಗೆ ಖುಷಿ. ಈ ಯಾವ ಸಂತರು ಆಕಸ್ಮಿಕವಾಗಿ ಸಂತರಾಗಲಿಲ್ಲ. ದೇ ಡಿಡ್ ನಾಟ್ ಬಿಕಮ್ ಸೇಂಟ್ಸ್ ಬೈ ಆಕ್ಸಿಡೆಂಟ್, ಬಟ್ ಬಿಕಾಸ್ ಆಫ್ ದ ಚಾಯ್ಸಸ್ ದಟ್ ದೇ ಮೇಡ್. ಪಾವನತೆಯ ಜೀವನ ಆಕಸ್ಮಿಕವಲ್ಲ, ಅದು ನಾವು ಮಾಡುವ ಆಯ್ಕೆ. ನಾನು ಯಾವುದನ್ನ ಮಾತನಾಡಬೇಕು, ಯಾವುದನ್ನ ಓದಬೇಕು, ಯಾವುದನ್ನ ನೋಡಬೇಕು, ಯಾವುದನ್ನ ಚಿಂತಿಸಬೇಕು, ಯಾವ ರೀತಿ ನಡೆದುಕೊಳ್ಳಬೇಕು, ಯಾವ ರೀತಿ ಇತರರನ್ನ ನಡೆಸಬೇಕು, ನಾನು ಮಾಡುವ ಪ್ರತಿಯೊಂದು ಆಯ್ಕೆ ಅದರಲ್ಲಿದೆ. ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಚಾಯ್ಸ್ ದಟ್ ವಿ ಮೇಕ್. ಡೆಲಿಬರೇಟ್ ಚಾಯ್ಸ್, ಇಂಟೆನ್ಷನಲ್, ದೇ ಆರ್ ನಾಟ್ ಆಕ್ಸಿಡೆಂಟಲ್. ಅದು ಆಕಸ್ಮಿಕವಲ್ಲ, ನಾವು ಮಾಡುವ ಆಯ್ಕೆಯ ಮೇಲೆ ನಿರ್ಧಾರವಾಗಿದೆ. ಮದರ್ ತೆರೇಸಾ ಸಂತರಾಗಿದ್ದು ಆಕಸ್ಮಿಕವಾಗಿ ಅಲ್ಲ. ಆಕೆ ಮಾಡಿದ ಆಯ್ಕೆ, ನನಗೆ ದಾಹವಾಗಿದೆ, ನಾನು ಆ ದಾಹವನ್ನ ತಣಿಸುತ್ತೇನೆ. ಶಿ ಮೇಡ್ ಅ ಚಾಯ್ಸ್. ಅವರು ಪ್ರಭು ಯೇಸು ಕ್ರಿಸ್ತರನ್ನ ಆಯ್ಕೆ ಮಾಡಿಕೊಂಡರು. ಎಲ್ಲರನ್ನ ನಾವು ನೋಡುತ್ತೇವೆ. ಆದಿಯಿಂದ ಅಬ್ರಹಾಮ ಇಂದು ವಿಶ್ವಾಸದ ತಂದೆ, ಪಿತಾಮಹ ಎಂದು ಏಕೆ ಕರೆಯಲ್ಪಡುತ್ತಾರೆ? ಅವರು ಮಾಡಿದ ಆಯ್ಕೆ. He chose
ಟು ಒಬೇ ಗಾಡ್. ಅವರು ಮಾಡಿದ ಆಯ್ಕೆ. ಅಂದು ಅವರು ಆಯ್ಕೆಯನ್ನು ಮಾಡದಿದ್ದರೆ ಇಂದು ಅಬ್ರಹಾಮನ ಹೆಸರನ್ನು ಕೂಡ ನಾವು ನೆನೆಯುತ್ತಿರಲಿಲ್ಲ. ಮಾತೆ ಮರಿಯಮ್ಮನವರು ಆಕೆ ಮಾಡಿದ ಆಯ್ಕೆ, ಸರಿಯಾದ ಆಯ್ಕೆಯನ್ನ ಮಾಡಿದರು. ಇಂದು ನಮಗೆ ಮಾದರಿಗಳಾಗಿದ್ದಾರೆ. ಅದನ್ನೇ ಸರ್ವೇಶ್ವರ ಯೇಸು ಸ್ವಾಮಿ ನಮಗೆ ಹೇಳುತ್ತಾರೆ. ಮೊದಲನೆಯ ವಾಚನದಲ್ಲಿ ಸರ್ವೇಶ್ವರನು ಶುಭ ಸಂದೇಶದಲ್ಲಿ ನಮ್ಮ ಕರ್ತರಾದ ಕ್ರಿಸ್ತರು ಹೇಳುತ್ತಾರೆ, ಆಯ್ಕೆ ನಮಗೆ ಬಿಟ್ಟಿದ್ದು. ಮೋಶೆ ಆ ದೊಡ್ಡ ನಾಯಕನಾದದ್ದು ಆತನು ಮಾಡಿದ ಆಯ್ಕೆ. ಮೋಶೆ, ನಾನು ನಿನ್ನನ್ನು ಕರೆದಿದ್ದೇನೆ, ಹೌದು ಅಥವಾ ಇಲ್ಲ ಎನ್ನುವುದು ನಿನ್ನ ಆಯ್ಕೆ. ಮಾತೆ ಮರಿಯಮ್ಮನವರಿಗೆ ಹೌದು ಅಥವಾ ಇಲ್ಲ ಎನ್ನುವ ಎರಡೂ ಆಯ್ಕೆಗಳು ಇತ್ತು. ಆದರೆ ಆಕೆ ಹೌದು ಎನ್ನುವ ಆಯ್ಕೆಯನ್ನ ಆಯ್ದುಕೊಂಡರು. ಶಿ ಚೋಸ್ ಟು ಸೇ ಯೆಸ್ ಟು ಗಾಡ್. ಕೆಲವೊಬ್ಬರು ತಪ್ಪಾದ ಆಯ್ಕೆಯನ್ನ ಮಾಡಿ ಆ ಆಶೀರ್ವಾದವನ್ನ ಕಳೆದುಕೊಂಡವರನ್ನು ಸಹ ನಾವು ನೋಡುತ್ತೇವೆ. ಆದಮ ಹವ್ವಳು ತಪ್ಪಾದ ಆಯ್ಕೆ, ದೇವರಿಗೆ ಅವಿಧೇಯತೆಯ ಆಯ್ಕೆ, ಆ ಆಶೀರ್ವಾದವನ್ನ ಕಳೆದುಕೊಂಡರು. ಕಾಯಿನ, ಅವನು ಆಯ್ಕೆ ಮಾಡಿದ್ದು ಅಸೂಹೆಯನ್ನ, ಕೋಪವನ್ನ ತನ್ನ ಸಹೋದರನ ಮೇಲೆ. ಅವನು ತನ್ನ ಸಹೋದರನನ್ನ ಕೊಲ್ಲುವಷ್ಟು ಕೀಳಾಗಿ. ಸಂತ ಪೇತ್ರನನ್ನು ನಾವು ನೋಡುತ್ತೇವೆ. ಆತ ಮಾಡಿದ ಆಯ್ಕೆ, ನಾನು ಪರಿತಪಿಸಿ ಪರಿವರ್ತನೆ ಹೊಂದಿ ಪುನಃ ಹೋಗುತ್ತೇನೆ. ಪೇತ್ರ ಮಾಡಿದ ಆಯ್ಕೆ, ಟು ರಿಪೆಂಟ್ ಅಂಡ್ ಟು ರಿಟರ್ನ್ ಟು ಜೀಸಸ್. ಆತ ಮಾಡಿದ ಆಯ್ಕೆ. ಯೂದಾಸ್ ಇಸ್ಕಾರಿಯೋತ ಆ ಆಯ್ಕೆಯನ್ನ ಮಾಡಲಿಲ್ಲ. ಅದೇ ವ್ಯತ್ಯಾಸ. ಪಾಪ ಒಂದೇ. ಸಂತ ಪೇತ್ರ ಮಾಡಿದ್ದು ಅದೇ, ಯೂದಾಸ್ ಇಸ್ಕಾರಿಯೋತ ಮಾಡಿದ್ದು ಅದೇ. ಆದರೆ ಅವರ ಆಯ್ಕೆ ಬೇರೆಯಾಗಿತ್ತು. ಪೇತ್ರ, ನಾನು ಪರಿತಪಿಸುತ್ತಿದ್ದೇನೆ, ಮನಪರಿವರ್ತನೆ ಹೊಂದುತ್ತೇನೆ, ಮತ್ತೆ ಬರುತ್ತೇನೆ. ಆತ ಮಾಡಿದ ಆಯ್ಕೆ, ನಾನು ಮತ್ತೆ ಬರುವುದಿಲ್ಲ, ನಾನು ನನ್ನ ಜೀವವನ್ನ ತೆಗೆದುಕೊಳ್ಳುತ್ತೇನೆ. ಈತ ಮಾಡಿದ ಆಯ್ಕೆ. ನಾವು ಎಲ್ಲಿ ನಿಲ್ಲುತ್ತೇವೆ, ಏನಾಗುತ್ತೇವೆ? ಇಂದು ಪೇತ್ರ ಧರ್ಮಸಭೆಯ ಅಸ್ಥಿವಾರವಾಗಿದ್ದಾರೆ, ಧರ್ಮಸಭೆಯ ಆಧಾರ ಸ್ತಂಭವಾಗಿದ್ದಾರೆ. ಎಲ್ಲ ಕಡೆ ಪೇತ್ರನಿಗೆ ಆಲಯ, ಎಲ್ಲ ಕಡೆ ಪೇತ್ರನಿಗೆ ಹೊಗಳಿಕೆ. ಆತ ಮಾಡಿದ ಆಯ್ಕೆ. ಪಾಪ ಒಂದೇ. ಸಂತ ಪೇತ್ರ ಮಾಡಿದ್ದು ಅದೇ, ಯೂದಾಸ್ ಇಸ್ಕಾರಿಯೋತ ಮಾಡಿದ್ದು ಅದೇ. ಆದರೆ ಅವರು ತದನಂತರ, ಪಾಪದ ನಂತರ ಮಾಡಿದ ಆಯ್ಕೆ ಬೇರೆಯಾಗಿತ್ತು. ಆ ಆಯ್ಕೆಯೇ ನಾವು ಎಲ್ಲಿ ನಿಲ್ಲುತ್ತೇವೆ ಎಂಬುದನ್ನು ನಮಗೆ ಹೇಳುತ್ತದೆ. ಆ ಚಾಯ್ಸಸ್ ಟೆಲ್ us where we will land up. ನಾವು ಎಲ್ಲಿ ನಿಲ್ಲುತ್ತೇವೆ, ಏನಾಗುತ್ತೇವೆ, ನಾವು ಪ್ರತಿದಿನ ಪ್ರತಿ ಬಾರಿ ಮಾಡುವ ಆಯ್ಕೆಯ ಮೇಲೆ ಆಧಾರವಾಗಿದೆ. ಹಾಗಾದರೆ ಈ ನಮ್ಮ ಆಧ್ಯಾತ್ಮಿಕ ಜೀವನ ಆಕಸ್ಮಿಕವಲ್ಲ. ಇಟ್ ಇಸ್ ನಾಟ್ ಅನ್ ಆಕ್ಸಿಡೆಂಟ್. ನಾನು ಪರಿಶುದ್ಧವಾಗಿ ಬದುಕಬೇಕು, ಪಾವನತೆಯ ಜೀವನವನ್ನು ನಡೆಸಬೇಕು, ಇದು ಆಕಸ್ಮಿಕವಾಗಿ ನಡೆಯುವುದಲ್ಲ. ನಾವು ಮಾಡುವ ಆಯ್ಕೆಯ ಮೇಲೆ ನಿರ್ಧಾರವಾಗಿದೆ ಪ್ರತಿಯೊಂದು ಆಯ್ಕೆ. ಸ್ಪಿರಿಚುವಾಲಿಟಿ, ಹೋಲಿನೆಸ್ is not accidental, it is intentional. It is intentional. ನಾನು ನಿಮ್ಮ ಮುಂದೆ ಜೀವವನ್ನ ಸಾವನ್ನ ಇಟ್ಟಿದ್ದೇನೆ, ನಿಮ್ಮ ಆಯ್ಕೆ. ನಿಮ್ಮ ಮುಂದೆ ನೀರನ್ನ ಬೆಂಕಿಯನ್ನ ಇಟ್ಟಿದ್ದೇನೆ, ನಿಮ್ಮ ಆಯ್ಕೆ. ಈ ಆಯ್ಕೆ ಮಾಡಲು ನಮಗೆ ಏನು ಬೇಕು? ದೇವರ ಜ್ಞಾನ. ಅದನ್ನೇ 2ನೇ ವಾಚನದಲ್ಲಿ ಸಂತ ಪೌಲ ಹೇಳುತ್ತಿದ್ದಾರೆ. ನಾನು ನಿಮಗೆ ಜ್ಞಾನದ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದು ಪಂಡಿತರ ಜ್ಞಾನವಲ್ಲ, ಹಳಿದು ಹೋಗುವ ಜ್ಞಾನವಲ್ಲ, ದೇವರ ನಿಗೂಢ ಜ್ಞಾನ, ದೇವರು ನೀಡುವಂತ ಜ್ಞಾನ. ಈ ಜ್ಞಾನವೇ ನಮಗೆ ಹೇಳುತ್ತದೆ ಯಾವುದನ್ನ ಮಾಡಬೇಕು, ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ತಿರಸ್ಕರಿಸಬೇಕು. ಯಾರು ತೆರೆದ ಮನಸ್ಸಿನಿಂದ ಅವರ ವಾಕ್ಯವನ್ನು ಆಲಿಸುವುದಿಲ್ಲವೋ, ಪಾಲಿಸುವುದಿಲ್ಲವೋ, ಅವರಲ್ಲಿ ಈ ಜ್ಞಾನ ಇರುವುದಿಲ್ಲ. ಅದನ್ನೇ ಸಂತ ಪೌಲರು ಬಹಳ ಸುಂದರವಾಗಿ ಹೇಳುತ್ತಾರೆ. ಈ ಜ್ಞಾನ ಅವರಲ್ಲಿ ಇದ್ದಿದ್ದರೆ ಅವರು ಯೇಸು ಸ್ವಾಮಿಯನ್ನ ಕೊಲ್ಲುತ್ತಿರಲಿಲ್ಲ. ಅವರಲ್ಲಿ ಆ ಜ್ಞಾನ ಇಲ್ಲ. ಆ ಜ್ಞಾನ ನಮ್ಮಲ್ಲಿ ಇದ್ದರೆ ನಾವು ಯೇಸು ಸ್ವಾಮಿಯನ್ನ ತಿರಸ್ಕರಿಸುವುದಿಲ್ಲ, ಅವರಿಗೆ ವಿರೋಧವಾಗಿ ನಡೆಯುವುದಿಲ್ಲ. ನಡೆದರೂ ಸಹ ಹಿಂದೆ ಬರುವಂತಹ, ಮರಳಿ ಬರುವಂತಹ ಜ್ಞಾನ ನಮ್ಮಲ್ಲಿ ಇರುತ್ತದೆ. ಆ ಜ್ಞಾನವೇ ಪೇತ್ರನಲ್ಲಿತ್ತು.
ಆ ಜ್ಞಾನವನ್ನೇ ಯೂದಾಸ್ ಇಸ್ಕಾರಿಯೋತ ಕಳೆದುಕೊಂಡಿದ್ದ. ಅದೇ ವ್ಯತ್ಯಾಸ. ಈ ತಪಸ್ಸು ಕಾಲವನ್ನು ಪ್ರಾರಂಭಿಸಿರುವ ನಾವು ಈ ವಾರ ನಾವು ಪ್ರಾರಂಭಿಸುತ್ತಿದ್ದೇವೆ. ಈ ತಪಸ್ಸು ಕಾಲದಲ್ಲಿ ನಾವು ಕೇಳಬೇಕಾದದ್ದು ಈ ಜ್ಞಾನವನ್ನೇ. ಪ್ರಭುವೇ, ನಾನು ಮರಳಿ ಬರುವಂತಹ ಜ್ಞಾನ, ನಿಮ್ಮನ್ನು ಆಯ್ದುಕೊಳ್ಳುವಂತಹ ಜ್ಞಾನ, ನಿಮ್ಮ ಮಾತಿಗೆ ಕಿವಿಗೊಡುವಂತಹ ಆ ನಿಗೂಢ ಜ್ಞಾನವನ್ನ ನನಗೆ ನೀಡಿ. ಸರಿಯಾದ ಆಯ್ಕೆಗಳನ್ನು ಮಾಡುವ ಜ್ಞಾನ, ಅದು ನಮ್ಮ ಕುಟುಂಬವಾಗಿರಲಿ, ವೈಯಕ್ತಿಕ ಜೀವನವಾಗಿರಲಿ, ತಾಯಿ ಧರ್ಮಸಭೆಯಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವಾಗಿರಲಿ, ಎಲ್ಲದರಲ್ಲಿಯೂ ಸರಿಯಾದ ಆಯ್ಕೆ. ಎಷ್ಟು ಬಾರಿ ಒಂದು ತಪ್ಪಾದ ಆಯ್ಕೆಯಿಂದ ನಾವು ಪರಿತಪಿಸಿದ್ದೇವೆ. ಎಷ್ಟು ಬಾರಿ ಏತಕ್ಕಾಗಿ ನಾನು ಇದನ್ನು ಆಯ್ದುಕೊಂಡೆ. ಸರಿಯಾಗಿ ನಾವು ಆ ಜ್ಞಾನದಿಂದ ಆಯ್ಕೆಯನ್ನು ಮಾಡುವುದಿಲ್ಲ. ಅನೇಕ ಬಾರಿ ನಾನು ಈಗಲೇ ನಿಮಗೆ ಹೇಳಿದ ಹಾಗೆ ನಮ್ಮ ಪ್ರಾರ್ಥನೆ ಹೇಗಿರುತ್ತದೆ, ನಾವು ನಿರ್ಧರಿಸಿದ ನಂತರ ದೇವರ ಬಳಿ ಹೇಳುತ್ತೇವೆ, ಇದು ನನ್ನ ನಿರ್ಧಾರವಾಗಿದೆ, ನನ್ನನ್ನು ಆಶೀರ್ವದಿಸಿ, ಇದನ್ನು ಕೊಡಿ. ದೇವರಲ್ಲಿ ಕೇಳುವುದಿಲ್ಲ ಯಾವುದನ್ನು ನೀವು ನಮಗೆ ಕೊಡುತ್ತೀರಿ ಎಂದು. ನಾವು ಯಾವುದನ್ನ ಬೇಕು ಎಂದು ನಿರ್ಧರಿಸಿ ಅವರಲ್ಲಿ ಕೇಳುತ್ತೇವೆ. ನಿರ್ಧಾರವನ್ನು ತೆಗೆದ ನಂತರ ಅವರ ಬಳಿ ಪ್ರಾರ್ಥನೆಗೆ ಬರುವುದು. ಪ್ರಾರ್ಥನೆ ಅದಲ್ಲ. ದೇವರೇ, ನಿಮ್ಮ ಚಿತ್ತವಾದರೆ, ಅದೇ ಪ್ರಾರ್ಥನೆ. ಕುಷ್ಠರೋಗದಿಂದ ಬಳಲುತ್ತಿದ್ದ ಒಬ್ಬ ಯೇಸು ಸ್ವಾಮಿಯನ್ನು ನೋಡುವಾಗ ಆತನ ಪ್ರಾರ್ಥನೆ ಹೇಗಿತ್ತು? ಸ್ವಾಮಿ, ನಿಮಗೆ ಚಿತ್ತವಾದರೆ ನನಗೆ ಗುಣಪಡಿಸಿ. ಎಷ್ಟು ಕಷ್ಟದಿಂದ ಅವನು ಇದ್ದಿರಬಹುದು. ಅವನು ಕೇಳಿರಬಹುದು, ಸ್ವಾಮಿ, ನನಗೆ ಇಷ್ಟು ಕಷ್ಟ ಇದೆ, ನನ್ನನ್ನು ಗುಣಪಡಿಸಿ. ಆದರೆ ಅವನು ಕೇಳುತ್ತಾನೆ, ನಿಮಗೆ ಚಿತ್ತವಾದರೆ ನನಗೆ ಗುಣಪಡಿಸಿ. ಇಫ್ ಯು ವಿಲ್ ಮೇಕ್ ಮೀ ಕ್ಲೀನ್. ಇದು ತುಂಬಾ ಆಳವಾದ ಪಯಣ, ಇದು ಗಾಢವಾದ ಪಯಣ. ಪ್ರಭು ಯೇಸು ಕ್ರಿಸ್ತರೊಂದಿಗೆ ಮತ್ತೊಮ್ಮೆ ಈ ವರ್ಷ ಈ ತಪಸ್ಸು ಕಾಲದಲ್ಲಿ ನಾವು ಹುಡುಕಬೇಕಾದದ್ದು ದೇವರ ಜ್ಞಾನವನ್ನ. ಅದು ಸಿಗುವುದು ತೆರೆದ ಮನಸ್ಸಿನವರಿಗೆ. ಯಾರು ಆ ತೆರೆದ ಮನಸ್ಸಿನಿಂದ ದೇವರನ್ನು ಆಲಿಸುತ್ತಾರೋ, ಪಾಲಿಸುತ್ತಾರೋ, ಅವರಿಗೆ ಖಂಡಿತವಾಗಿಯೂ ಜ್ಞಾನವಿದೆ. ಆ ಜ್ಞಾನ ನಾವು ಸರಿಯಾದ ಆಯ್ಕೆಯನ್ನು ಮಾಡುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ. ಸರಿಯಾದ ಆಯ್ಕೆ ನಮ್ಮನ್ನು ಇತರರಿಗೆ ಆಶೀರ್ವಾದವಾಗಿ ಮಾಡುತ್ತದೆ. ಮದರ್ ತೆರೇಸಾ ಇಂದು ನಮಗೆ ಆಶೀರ್ವಾದ. ಮಾತೆ ಮರಿಯಮ್ಮನವರು ಇಂದು ನಮಗೆ ಆಶೀರ್ವಾದ. ಸಂತ ಅಂತೋಣಿಯವರು ಇಂದು ನಮಗೆ ಆಶೀರ್ವಾದ. ಅವರು ಮಾಡಿದ ಆಯ್ಕೆ. ನಾವು ಇತರರಿಗೆ ಆಶೀರ್ವಾದವಾಗುತ್ತೇವೆಯೇ, ಶಾಪವಾಗುತ್ತೇವೆಯೇ, ಅದು ನಾವು ಮಾಡುವ ಆಯ್ಕೆಯ ಮೇಲಿದೆ. ನಾವು ಮಾಡುವ ಆಯ್ಕೆಯ ಮೇಲಿದೆ. ಈ ತಪಸ್ಸು ಕಾಲದಲ್ಲಿ ಒಳ್ಳೆಯದನ್ನೇ ನಾವು ಆಯ್ದುಕೊಳ್ಳುವಂತೆ, ಆ ಜ್ಞಾನವನ್ನ, ಆ ನಿಗೂಢ ಜ್ಞಾನವನ್ನ, ದೇವರ ಜ್ಞಾನವನ್ನ ನಾವು ಪಡೆದುಕೊಳ್ಳುವಂತೆ ಸರ್ವೇಶ್ವರ ನಮ್ಮನ್ನು ಆಶೀರ್ವದಿಸಲಿ. ನಮ್ಮ ಪಯಣ ಆ ದೆಸೆಯಲ್ಲಿರಲಿ. ದೇವರ ಚಿತ್ತ ನೆರವೇರುವ ಆ ದೆಸೆ. ಖಂಡಿತವಾಗಿಯೂ ಈ ತಪಸ್ಸು ಕಾಲ ನಮಗೆ ಹೊಸ ಬೆಳಕನ್ನ, ಆ ನಿಗೂಢ ಜ್ಞಾನವನ್ನ ಕೊಡುತ್ತದೆ. ಸರ್ವೇಶ್ವರ ನಮ್ಮ ಜೊತೆಗಿರಲಿ. ನಾವು ಪಾವನತೆಯ ಜೀವನವನ್ನು ಹುಡುಕುತ್ತಿದ್ದೇವೆ ಎಂದರೆ ಅದು ಆಕಸ್ಮಿಕವಲ್ಲ, ನಮ್ಮ ಆಯ್ಕೆಯ ಮೇಲೆ ನಿರ್ಧಾರವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ನಿಗೂಢ ಜ್ಞಾನದ ಮೂಲವಾಗಿರುವ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ಅವರಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಈಗ ವಿಶ್ವಾಸದಿಂದ ಹೇಳೋಣ. ನಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮಸಭೆಯನ್ನು ಮುನ್ನಡೆಸಲು ಪವಿತ್ರಾತ್ಮರ ಪ್ರೇರಣೆಯಿಂದ ಆಯ್ಕೆಯಾಗಿರುವ ಜಗದ್ಗುರು ಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ತಮ್ಮ ಸೇವೆ ಮತ್ತು ಜೀವನದ ಮೂಲಕ ಜನರಿಗೆ ಪ್ರೇರಣೆಯ ಸಾಧನಗಳಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ದೇಶವನ್ನಾಳುವ ರಾಜಕೀಯ ನಾಯಕರುಗಳು ಸ್ವಾರ್ಥ ಸಾಧಕರಾಗದೆ ಜನರ ಹಾಗೂ ದೇಶದ ಏಳಿಗೆಗಾಗಿ ನಿಸ್ವಾರ್ಥ ಮನೋಭಾವನೆಯಿಂದ ಶ್ರಮಿಸಲು ಕೃಪೆ ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಜೀವನದಲ್ಲಿ ಜಿಗುಪ್ಸೆ, ನಿರಾಸೆ, ವೃದ್ಧಾಪ್ಯದಿಂದ ವೇದನೆಯನ್ನು ಅನುಭವಿಸುವವರಿಗೆ ಹಾಗೂ ಅನಾಥ ಮಕ್ಕಳಿಗೆ ನಿಮ್ಮ ಪುತ್ರ ಕ್ರಿಸ್ತರ ಮೂಲಕ ಅವರ ನೊಂದ ಬಾಳಲ್ಲಿ ನವ ಭರವಸೆಯ ಚಿಗುರು ಮೂಡುವಂತಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬಗಳು ಕ್ರಿಸ್ತರು ನಮಗೆ ಕಲಿಸಿದ ಮೌಲ್ಯಗಳನ್ನು ಕಲಿಯುವ
ಹಾಗೂ ಕಲಿಸುವ ತಾಣಗಳಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಸರಿಯಾದುದನ್ನೇ ನಾವು ಆಯ್ಕೆ ಮಾಡುವಂತೆ ನಮ್ಮ ಕುಟುಂಬಕ್ಕಾಗಿ. ಪರೀಕ್ಷೆಗಳಿಗಾಗಿ ತಯಾರಿಸುತ್ತಿರುವ ನಮ್ಮ ಮಕ್ಕಳಿಗಾಗಿ, ಯುವಕರಿಗಾಗಿ ಪ್ರಾರ್ಥಿಸೋಣ. ಪರೀಕ್ಷೆಯ ಸಮಯ, ನೀವು ವಿದ್ಯಾಭ್ಯಾಸವನ್ನು ಆಯ್ಕೆ ಮಾಡಿ ಅದರ ಮೇಲೆ ಗಮನವಿಟ್ಟು ಓದುವ ಸಮಯವಾಗಿದೆ. ದೇವರ ಜ್ಞಾನಕ್ಕಾಗಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಆ ಜ್ಞಾನ ನಮ್ಮ ಮಕ್ಕಳನ್ನು ತುಂಬಲಿ, ಮುನ್ನಡೆಸಲಿ ಪರೀಕ್ಷೆಗಳ ಸಮಯದಲ್ಲಿ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಈ ಬಲಿಯಲ್ಲಿ ಭಾಗವಹಿಸುತ್ತಿರುವ ನಮ್ಮ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ನಾವು ಸರಿಯಾದುದನ್ನೇ ಆಯ್ಕೆ ಮಾಡುವಂತೆ, ತೆರೆದ ಮನಸ್ಸಿನಿಂದ ದೇವರ ಜ್ಞಾನವನ್ನು ಸ್ವೀಕರಿಸುವಂತೆ. ನಮ್ಮ ಪ್ರಾರ್ಥನೆಗಾಗಿ ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ, ನನಗಾಗಿ ಪ್ರಾರ್ಥಿಸಿ ಎಂದು. ಅವರ ಕೋರಿಕೆಗಳನ್ನು ನೆನೆದು ಅವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಕಟ್ಟಳೆಗಳು ನೀವು ನಮ್ಮ ಮೇಲೆ ಹೇರುವ ನಿಷೇಧವಲ್ಲ, ಅದು ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುವ ದಾರಿದೀಪವಾಗಿದೆ. ಅದನ್ನು ಅರಿತುಕೊಳ್ಳುವಂತೆ ಆ ದೀಪದಲ್ಲಿ ನಮ್ಮ ಮಾರ್ಗವನ್ನು ನಾವು ಹುಡುಕಿಕೊಳ್ಳುವಂತೆ, ಅದರ ಮುಖಾಂತರ ನಿಮ್ಮ ಬಳಿ ಬಂದು ಸೇರುವಂತೆ ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್.